ನನ್ನ ಹೆಸರು ಬಂದು ಪುಟ್ಮಲಾಚಾರ್ ಅಂದ್ಬಿಟ್ಟು. ನಾನು 1973ನಲ್ಲಿ ನಾನು ಪೊಲೀಸ್ಗೆ ಅಪಾಯಿಂಟ್ಮೆಂಟ್ ಆದೆ. ಆವಾಗ ನನಗೆ 160 ರೂಪಾಯಿ ಸಂಬಳ. ಪೊಲೀಸಲ್ಲಿ ಸ್ಟಾರ್ಟಿಂಗು ನಮಗೆ 160 ರೂಪಾಯಿ ಸಂಬಳ. ನಾ ಹಿಂಗೆ ಡ್ಯೂಟಿ ಮಾಡ್ಕೊಂಡೇ ಇದ್ದೆ. ಟ್ರೈನಿಂಗ್ ಮುಗೀತು, ಎಲ್ಲ ಆಯಿತು. ಡ್ಯೂಟಿ ಮಾಡ್ಕೊಂಡಿರ್ಬೇಕಾದ್ರೆ ಈ ವೀರಪ್ಪ ಹರಿಕೃಷ್ಣ ಶಕೀಲ್ ಅಹಮದ್ ಅವ್ರಿಗೆ ಒಡಸಾಯಿಸಿದ್ದ. ಅವ್ರ ಬಾಡಿ ಬಂದು ಡಿ ಜಿ ಆಫೀಸಿಗೆ ಬಂತು. ನಾವು ಕೊನೆಯಲ್ಲಿ ಒಂದು ಇದು ಈಗ ರಿಟೈರ್ಡ್ ಆದವ್ರಿಗೆ ಸೆಂಡ್-ಆಫ್ ಕೊಡ್ತೀವಲ್ಲ, ಆ ಸತ್ತವ್ರಿಗೆ ಗರ್ಣಪಾನರ್ ಅಂತ ಕೊಡ್ತೀವಿ. ಆವಾಗ ನಾನು ಡಿ ಜಿ ಆಫೀಸ್ಗೆ ಅನ್ಎಕ್ಸ್ಪೆಕ್ಟೆಡ್ ಹೋದೆ. ಅಲ್ಲಿ ನೋಡಿದೆ ಅವ್ರ ತಲೆಯಲ್ಲಿ ಇಲ್ಲಿ ಹೊಡೆದು ಗುಂಡು ಇಲ್ಲಿ ಬಂದಿತ್ತು. ನೋಡ್ಬಿಟ್ಟು ನನಗೆ ಬೇಜಾರಾಯಿತು. ಇದರಲ್ಲಿ ಯಾರೋ ನಮ್ಮ ಪೊಲೀಸ್ನವ್ರ ಕೈವಾಡನೂ ಇದೆ. ಆ ಉದ್ದೇಶಕ್ಕೇ ಇವನು ಈ ರೀತಿ ಹೊಡೆದಿರೋದು. ಇಲ್ಲಾಂದರೆ ಒಬ್ಬ ಕಳ್ಳ ಒಂದು ಪೊಲೀಸ್ ಅಧಿಕಾರಿಗೆ ಇಷ್ಟು ಇದಾಗಿ ಹೊಡಿತೀನಿ ಅಂತ ಅಂದರೆ ಅರ್ಥ ಏನು ಅಂದ್ಬಿಟ್ಟು ನೋಡ್ಬಿಟ್ಟು ನಾನು ಅಲ್ಲೇ ಬರೆದು ಕೊಟ್ಟೆ, ನಾನು ವಾಲಂಟ್ರಿಯಾಗಿ ಹೋಗ್ತೀನಿ ಅಂತ. ಹಂಗೂ ಡಿ ಜಿ ಕೇಳಿದ್ರು, ನಿನಗೇನು ಗೊತ್ತು ಅಂತ. ನನಗೆಲ್ಲ ಗೊತ್ತು ಸರ್, ಕಣ್ಣಲ್ಲಿ ನೋಡಿ ಕೈಲಿ ಮಾಡ್ತೀನಿ, ನನಗೇನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ನಾನು ಹೋಗಬೇಕು. ನಮ್ಮ ಪೊಲೀಸಲ್ಲೇ ಏನೋ ವೀಕ್ನೆಸ್ ಇದೆ, ನಾನು ಆ ವೀಕ್ನೆಸ್ಸನ್ನು ತೆಗಿಬೇಕು ಅಂತ ಹೋಗ್ತಾ ಇದ್ದೀನಿ. ವೀರಪ್ಪನ ಹಿಡಿತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ವೀರಪ್ಪ ಸಿಕ್ಕಿದ್ರೆ ಹೊಡೆದಾಕ್ತೀನಿ, ಸಿಕ್ಕಲಿಲ್ವಾ ನಮ್ಮ ಯಾಕೆ ಇಷ್ಟು ವೀಕ್ನೆಸ್ ಆಗ್ತಾದೆ ನಮ್ಮ ಪೊಲೀಸಲ್ಲಿ, ಏನು ತಪ್ಪು ನಡೀತಾ ಇದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಕ್ಕೋಸ್ಕರ ನನಗೆ ಕಳಿಸ್ಕೊಡಿ ಹಿಂದೆ. ಆವಾಗ ಆರ್ಡರ್ಸ್ ಮಾಡಿದ್ರು. ಅಲ್ಲಿಂದ ಬಂದು ನಮ್ಮ ಆಡುಗೋಡಿ CR ಸೌತ್ ಅಂದ್ಬಿಟ್ಟು ಆಡುಗೋಡಿ ಅಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ ನಾನು. ಅಲ್ಲಿಗೆ ಆರ್ಡ್ರ್ ಬಂತು. ನಾನು ಆವಾಗ ಏರ್ಪೋರ್ಟಲ್ಲಿ ಡ್ಯೂಟಿಲಿದ್ದೆ, ಯಾವುದು ಹಳೆ ಏರ್ಪೋರ್ಟಲ್ಲಿ. ಅಲ್ಲಿಗೆ ಬಂತು ಆರ್ಡ್ರು, ತಗೊಬಂದು ಕೊಟ್ಟರು ಯಾರೋ ಒಬ್ಬರು. ಅಪ್ಪ ನೀನು MMLCಗೆ ಹೋಗೋಕ್ಕೆ ಆರ್ಡ್ರಾಗೈತೆ, ನೀನು ವೆಪನ್ ಎತ್ಕೊಂಡು ಹೋಗ್ತಾಯಿರು. ಬಂದೆ. ನನ್ನ ವೆಪನ್ನು ರೌಂಡ್ಸ್ಗಳು ಎಲ್ಲ ಎತ್ಕೊಂಡು ವಾಪಸ್ಸು ನನ್ನ ಸೌತಿಗೆ ಬಂದು ಕೇಳಿದೆ. ಆಮೇಲೆ ನಮ್ಮ DCPಗೆ ಆಮೇಲೆ ಇಲ್ಲ, ನಿನಗೆ ಬೆಳಿಗ್ಗೆ KSRP ಗಾಡಿ ಬರ್ತದೆ, ಆ ಗಾಡಿನಲ್ಲಿ ಕಳಿಸ್ಕೊಡಿ ಅಂತ ಹೇಳವ್ರೆ. ಆ ಗಾಡಿನಲ್ಲಿ ಕಳಿಸ್ಕೊಡ್ತೀವಿ, ನೀನು ರೆಡಿ ಆಗು ಅಂದರು. ನನಗೆ ಈ ವೀರಪ್ಪನ ಡ್ಯೂಟಿಗೆ ಏನು ವೆಪನ್ ತಗೊಂಡು ಹೋಗಬೇಕು ಅನ್ನೋದು ನನಗೆ ಅರಿವಿಲ್ಲ. ಆವಾಗ ಏನೂ ಗೊತ್ತಿಲ್ಲ. ಅವನ ಹತ್ರ ಏನಿದೆ, ನಾವೇನು ತಗೊಂಡು ಹೋಗ್ಬೇಕು, ನಾವು ಹೆಂಗೆ ಇದು ಮಾಡಬೇಕು ಅನ್ನೋದೇ ನನಗೆ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ನಾನು ಬಟ್ಟೆಗಳು ಹಾಕ್ಕೊಂಡು ಒಂದು ಟ್ರಂಕ್ಗೆ ಹೊರಟೆ. ಬೆಳಿಗ್ಗೆ KSRPಗೆ ಹೋದೆ. ಅಲ್ಲಿ ಅವ್ರು ಕರ್ಕೊಂಡು ಬಂದು ರಾಮಾಪುರದಲ್ಲಿ ನಿಲ್ಲಿಸಿದ್ರು. ರಾಮಾಪುರದಿಂದ ಮುಂದೆ ಹೋಗ್ಬೇಕಾದ್ರೆ ನಮಗೆ ಎಸ್ಕಾಟ್ ಬರಬೇಕಂತೆ. ನಾವೇನು VIP ಇಲ್ಲ ಪ್ರೈಮ್ ಮಿನಿಸ್ಟ್ರಾ? ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ, ಸೆಂಟ್ರಲ್ಲಿ ನಾವೇ ಕೈದಿಗಳಾಗೋದು. ಆ ರೀತಿ ನಮ್ಮನ್ನು ತಗೊಂಡೋಗಿ MMLCಗೆ ಬಿಟ್ಟರು. ಅಲ್ಲಿ ನಮ್ಮ ಈ CR ಸೌತ್ ಆಡುಗೋಡಿ ಒಬ್ಬ ಆಫೀಸರು ಅಲ್ಲಿ ಟಾಂಗೋ 2ನೋ 3ನೋ ಇರಬೇಕು, ಜೈಪಾಲ್ ಅಂತ ಇದ್ದರು. ಜೈಪಾಲ್ ಸಾಹೇಬ್ರ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ನೀ ಯಾಕೋ ಬಂದೆ ಅಂದು. ಸರ್ ಇಲ್ಲ ಸರ್, ನಾವು ಯಾಕೆ ಅವ್ರು KSRP ಅವರೇನ ಮಾಡೋದು, CRನವ್ರು ಮಾಡಲ್ವಾ, ನಾವು ಡ್ಯೂಟಿ ಮಾಡ್ತಾ ಇಲ್ವಾ, ನೀವು ನೋಡಿದ್ದೀರಲ್ಲ ನನ್ನ ಡ್ಯೂಟಿ, ನೀನು ಡ್ಯೂಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ, ನೀನು ಇಲ್ಲಿಗೆ ಯಾತಕ್ಕೆ ಬಂದೆ ಅಂದು. ಸರ್ ಹಿಂಗಾಯಿತು, ಹರಿಕೃಷ್ಣ ಅವ್ರದ್ದು ಗುಂಡು ಹೋಗಿದ್ದು ನೋಡಿದೆ, ನನಗೆ ಯಾಕೋ ಮನಸ್ಸು ತಡಿಲಿಲ್ಲ, ನಾನು ಹೋಗಬೇಕು. ಸರಿ ಆಯ್ತು ಕಣಪ್ಪ, ಹೋಗು ನೀನು, ವೆಪನ್ಸ್ ಎಲ್ಲ ಇಟ್ಬಿಡು ರೂಮಲ್ಲಿ ಅಂದರು. 3ನೇ ನಂಬರ್ ರೂಮ್ ತೋರಿಸಿದ್ರು. ಅದರೊಳಗೆ ಇಟ್ಟುಬಿಟ್ಟು ನಮಗೊಂದು ಟಾಸ್ಕ್ ಕೊಟ್ಟು IB ಹತ್ರ ನಿಂತ್ಕೊಂಡ್ರೆ ಸುಮಾರು ದೂರದಲ್ಲಿ ಒಂದು ಬೆಟ್ಟ ಕಾಣ್ತದೆ. ಆ ಬೆಟ್ಟದಲ್ಲಿ ಯಾರೋ ಒಬ್ಬರು ಓಡಾಡ್ತಾರೆ ನೈಟು. ಅದನ್ನು ಹೋಗಿ ಏನು ಅಂತ ನೋಡ್ಕೊಬನ್ನಿ ಅಂದ್ಬಿಟ್ಟು ನಾನು ನನ್ನ ಜೊತೆ ಇನ್ನೊಬ್ಬ ಲೋಪರ್ ನನ್ನ ಮಗ, ನಾನು ಪೊಲೀಸ್ನವನು ಕೂತನ್ನು ನಾಚಿಗೇಡು ನನಗೆ. ನನ್ನ ಮಗನ ಜೊತೆ ಮಾಡಿ ಕಳಿಸಿದ್ರು. ಅವನು ವಾಲಂಟ್ರಿ ಬಂದಿದ್ದ. ನಾವು ಹೋಗಿ ಎಲ್ಲಿ ಇಂಡಿಗ್ನಾಥದಿಂದ ಎಲ್ಲ ಗಿಡಗಳನ್ನ ಸವರ್ಕೊಂಡು ದಾರಿ ಮಾಡ್ಕೊಂಡು ಆ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಏನದೆ, ಒಂದು ಬೆತ್ತದ ಕೋಲದೆ, ಆಮೇಲೆ ಅಯ್ಯಪ್ಪ ಸ್ವಾಮಿದೊಂದು ಫೋಟೋ ಇತ್ತು. ಇಜ್ಜಿಲ್ನಲ್ಲಿ ಒಬ್ಬ ಮನುಷ್ಯನ ಆಕೃತಿ ಬರೆದಿದ್ದ. ಅದು ಅವಂದೇನೋ ಇಲ್ಲ ನಾವೇ ಬರ್ತಾರೆ ಅಂತ ಅಂದ್ಬಿಟ್ಟು ಅಂದಾಜಾಗಿ ಬರೆದಿದ್ದೋ ಅದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಅನ್ನ ಇತ್ತಲ್ಲಿ ಫೋಟೋ ಮುಂದ್ಗಡೆ. ಅಂದರೆ ನೆನ್ನೆನೋ
ಏನೋ ಮಾಡಿರೋದು, ಅಳಸೋಗಿ ವಾಸನೆ ಬರ್ತಾಯಿತ್ತು. ಆಮೇಲೆ ಅದನ್ನು ಮುಟ್ಟು ನೋಡ್ದೋ, ಅಳಸೋಗಿತ್ತು. ಸರಿ ಅಂದ್ಬಿಟ್ಟು ನೋಡ್ದೋ, ಅಲ್ಲಿ ಏನು ಅಂತ ವಿಶೇಷ ಇಲ್ಲ. ಏನು ಬೆತ್ತದ ಕೋಲು ಒಂದು ಬಿಟ್ಟರೆ, ಅವ್ನು ಪೂಜೆ ಮಾಡಿರೋದು ಗಂಧಗಡ್ಡಿ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಯಾರೋ ಒಬ್ಬರು ಸ್ವಾಮೀಜಿ ಇರಬೇಕು ಅಂದ್ಕೊಂಡು ಆ ಬೆತ್ತದ ಕೋಲು ನೋಡ್ಬಿಟ್ಟು ಸರಿ. ಆಮೇಲೆ 4:30-5 ಗಂಟೆ ಆಗೋಯ್ತು. ಅಲ್ಲೇ ವಾಪಸ್ ಬಂದ್ಬಿಟ್ಟು ಬಂದು 7 ಗಂಟೆಗೆ ಬಂದೋ ಬೆಟ್ಟಕ್ಕೆ ಬಂದು 3ನೇ ನಂಬರ್ ರೂಮ್ಗೆ 1ನೇ ನಂಬರ್ ರೂಮು ಜೈಪಾಲ್ ಸಾಹೇಬ್ರದ್ದು. ಆ ರೂಮ್ಗೆ ಹೋಗಿ ವಿಷಯ ಎಲ್ಲ ತಿಳಿಸ್ತು. ಹಿಂಗೆ ಎಕ್ಸ್ಟ್ರಾ ಬಂದು ಈ ಅನ್ನ ಸಿಕ್ಕಿದ್ದದ್ದು ನಮಗೆ, ಅದನ್ನು ತಂದಿದ್ದೆ ಒಂದು ಎಲೆ ಒಳಗೆ ಹಾಕೊಂಡು. ನೋಡಿ ಸರ್, ಇದೇ ಇದ್ದದ್ದಲ್ಲಿ, ಬಿಸಾಕೋಬೇಡ ಅದು. ಸರಿ, ಅವರು ನಮಗೆ ಒಂದು ಟೆಸ್ಟ್ ಕೊಟ್ಟರು ಅಷ್ಟೇ. ಒಯ್ತಾರ ಇವರು ಆ ಕಾಡೊಳಗಡೆ ಅಷ್ಟು ದೂರ ಅಂತ ನೋಡಬೇಕು ಅಂತ. ನಾವು ಹೋಗಿ ಇನ್ ಟೈಮ್ಗೆ ಹೋದೋ ವಾಪಸ್ ಬಂದೋ, ನಾವೆಲ್ಲೂ ವೇಸ್ಟ್ ಮಾಡಲಿಲ್ಲ. ಇಂಡಿನಾಥದಲ್ಲಿ ಬಾವಿ ಹತ್ರ ಒಬ್ಬರಿಗೆ ನೀರು ಕೇಳಿದು. ಬಿಂದಿಗೆಯಲ್ಲಿ ನೀರು ಸೇರ್ತಾಯಿದ್ರು, ದೊಡ್ಡ ಬಾವಿ. ನೀರು ಕುಡಿಯುವಾಗ ಯಾರು ನೀವು ಅಂತ ಅಂದ್ರೆ, ನಾವು ಹಿಂಗೆ ಪೊಲೀಸ್ನವರು ಕಣಮ್ಮ, ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ವೀರಪ್ಪನ ಡ್ಯೂಟಿಗೆ. ಯಾಕೆ ಸಾರ್ ಬರೋಕ್ಕೆ ಹೋದ್ರಿ ನೀವು? ಇಲ್ಲಿ ಬಂದಿರೋರೇ ಅನುಭವಿಸ್ತಾವ್ರೆ. ಕುರಿ ಸಿಕ್ಕರು ಕುರಿ, ಕೋಳಿ ಸಿಕ್ಕರು ಕೋಳಿ, ಅದನ್ನೇ ಹೊತ್ಕೊಂಡು ಹೊರಟಾಯ್ತಾರೆ. ನೀವು ಯಾಕೆ ಸಾರ್ ಬರೋಕ್ಕೆ ಹೋದ್ರಿ? ಇಲ್ಲ ಕಣಮ್ಮ, ನಾನು ಲಿಂಗಾಯತರು, ನಾನು ಆ ಥರ ಯಾವುದೂ ಇಲ್ಲ, ಬೇಜಾರು ಮಾಡ್ಕೋಬೇಡ, ಏನು ದೇವ್ರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಬೆಲ್ಲ ನೀರು ಕೊಟ್ಟಳು ಅಯ್ಯಮ್ಮ. ಬೆಲ್ಲ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಬಂದ್ಬಿಟ್ಟು ನಾವು ಕ್ಯಾಂಪ್ಗೆ ಬಂದು ಎಲ್ಲ ವಿಷಯ ತಿಳಿಸ್ತೋ. ಸರಿ ಬಿಡು ಅಂತ ಅಂದರು. ಅವರು ಮೊದಲೇ ಒಬ್ಬರನ್ನ ಕಳಿಸಿದ್ರು, ಅಲ್ಲಿ ಏನೈತೆ ಬೆಟ್ಟದಲ್ಲಿ ಅಂತ ನೋಡ್ಕೊಂಬರೋದಕ್ಕೆ. ಅದು ನಾವು ಹೇಳಿದ್ದಕ್ಕೂ ಸರಿ ಇತ್ತು. ಎಕ್ಸ್ಟ್ರಾ ಬಂದು ಅನ್ನ ಒಂದೇ ಎಕ್ಸ್ಟ್ರಾ, ಬೇರೆ ಎಲ್ಲ ನಾವು ಹೇಳಿದೆ ಅವ್ರ ಹತ್ರನೂ ಇತ್ತು. ಸರಿ ಆಯಿತು ಬಿಡು, ನೀವು ಧೈರ್ಯವಾಗಿದ್ದೀರಾ ಅಂತ ಗೊತ್ತಾಯಿತು. ಈಗ ಏನು ಮಾಡ್ತೀರಾ? ಏನು ಹೇಳಿ ಸರ್ ಅದು, ನಿಮ್ಮನ್ನು ಇಂಡಿವಿಜುವಲಾಗಿ ಕಳಿಸಲ್ಲ, ಗುಂಪಲ್ಲಿ ಕಳಿಸ್ತೀವಿ ಡ್ಯೂಟಿ ಮಾಡಿ ಎಂದು. ಆಯಿತು, ನೀವು ಹೆಂಗೆ ಹೇಳ್ತೀರ ಹಂಗೆ ಎಂದು. ಅಲ್ಲಿ MMLCಗೆ ಒಬ್ಬರು ಜಯಣ್ಣ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ವಾಲಂಟ್ರಿ ಬಂದಿದ್ರು. ಅವರು ಅದು ಒಂದು 2 ದಿವಸ ಬಿಟ್ಟು ನಮಗೆ ಗೊತ್ತಾಯಿತು. ಅವ್ರ ಹತ್ರ ಹೋಗಿ ಮಾತಾಡ್ದು. ಅವ್ನು MMLC ಸಬ್ ಇನ್ಸ್ಪೆಕ್ಟ್ರ್ ಅಂದರೆ ಎಂಟೈರು ಆ ಬೆಟ್ಟಕ್ಕೆಲ್ಲ ಅವನೇ ರಾಜ. ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಹೋಗಿ ಮಾತಾಡ್ದು. ಸರಿ ಕಂಡ್ರು, ಅವ್ನು ಬಂದದ್ದು ಒಳ್ಳೇದಾಯಿತು. ಅವನು ಗೋಪಿ ಅನ್ನೋನು ಅವ್ರಿಗೆ ರಿಲೇಟಿವೇ. ಅದೇನು ಆ ಮನುಷ್ಯನಿಗೆ ಅವನ ಮೇಲೆ ನಂಬಿಕೆ ಬರಲಿಲ್ಲ. ಸರಿ, ನೀವು ಇಲ್ಲೇ ಇರಿ, ನಾನು ಕಾಡೊಳಗಡೆ ಹೋಗುವಾಗ ನಿಮ್ಮನ್ನು ನಾನು ಕರ್ಕೊಂಡೋಗ್ತೀನಿ. ಅವನು ಯಾವ ಪೊಲೀಸು ತಗೊಂಡೋಗ್ತಿರ್ಲಿಲ್ಲ. ಅವನು ಡ್ರೈವರು, ನಾನು ಆ ಗೋಪಿ ಅನ್ನೋನು, ಆಮೇಲೆ ಒಬ್ಬ ಎಕ್ಸ್ಟ್ರಾ ಪೊಲೀಸು ಯಾರಾದರೂ ಒಬ್ಬರು. ಇಷ್ಟೇ ಜನ ನಾವು ಕಾಡೊಳಗಡೆ ಹೋಗ್ತಿದ್ದು. ಇವತ್ತು ಹೋದ್ರೆ 2 ದಿವಸ 3 ದಿವಸ ಹೀಗೆ ಕಾಡೊಳಗಿದ್ದು ಬಂದ್ಬಿಡುವ. ಹೋದರೆ ಮಿಸ್ ಇಲ್ಲ, 1, 2 ಹಿಡ್ಕೊಂಬತ್ತಿದ್ದ ಜಯಣ್ಣ. ಅಂಥ ಕ್ಲೆವರ್ ಮೈಂಡ್ ಅವನು. ಪಾಪ ಅವನ್ನ ಈ ಅಶೋಕ್ ಕುಮಾರು ಭಾವ, ಒಂದು ಚಡ್ಡಿ ಇರ್ದಿಲ್ಲ ನೀನು, ನಾವು ಇಷ್ಟು ಸರ್ವಿಸ್ ಮಾಡಿದ್ದೀವಿ ಬೆಂಗಳೂರಲ್ಲಿ, ಎಂತೆಂಥೋ ಡಕಾಯ್ತರನ್ನೆಲ್ಲ ರೌಡಿಗಳನ್ನೆಲ್ಲ ಮಟ್ಟ ಹಾಕಿದ್ದೀವಿ, ನೀ ಏನು ಹಂಗೆ ಒಯ್ತೀಯ, ಹಂಗೆ ಇಟ್ಕೊಬಂದ್ಬಿಡ್ತೀಯಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ವಾ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೈದ್ಬಿಟ್ರು. ಆ ಮನುಷ್ಯನಿಗೆ ಬೇಜಾರಾಗೋಯ್ತು. ಚಡ್ಡಿ ಇರ್ದಿಲ್ಲ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಹೆಂಗೋ ಕಷ್ಟಪಟ್ಟು ನಮ್ಮ ಬಲವಂತೆಗೆ 1 ತಿಂಗಳೇನೋ ಡ್ಯೂಟಿ ಮಾಡ್ದ ಆ ಮನುಷ್ಯ. ವಾಲಂಟ್ರಿ ಬಂದು 2-3 ತಿಂಗಳಾಗಿತ್ತು. ಆಮೇಲೆ 1 ತಿಂಗಳೇನೋ ಮಾತು ಕೇಳಿದ ಮೇಲೆ 1 ತಿಂಗಳು ಡ್ಯೂಟಿ ಮಾಡಿದ್ರು. ಆಮೇಲೆ ಪುಟ್ಟು, ನಾನು ಹೋಯ್ತಾ ಇದ್ದೀನಿ ಕಣೋ, ಬಂದ್ಬಿಡ ನೀನು. ಇಲ್ಲ ಸರ್, ನಾನು ಬರಲ್ಲ. ನಾನು ಬಂದ ಉದ್ದೇಶ ಏನು, ವೀರಪ್ಪನ ಸದೆ ಬಿಡಿಬೇಕು, ಇಲ್ಲ ವೀರಪ್ಪನಿಗೆ ನಮ್ಮ ಪೊಲೀಸ್ನವರಿಂದ ಏನು ಹೆಲ್ಪ್ ಆಯ್ತಾ ಇದೆ ಅಂತ ನೋಡಬೇಕು. ಅದು ಗೊತ್ತಾಗುವವರೆಗೂ ನಾನು ಬರಲ್ಲ ಸರ್ ಅಂದ್ಬಿಟ್ಟೆ. ಸರಿ, ನಿನ್ನ ಇಷ್ಟ ಕಣಪ್ಪ ಅಂದ್ಬಿಟ್ಟು ಅವ್ರು ಹೊರಟೋದ್ರು. ಅವ್ರು ಹೊರಟೋದ್ಮೇಲೆ ಆ ಎಪಿಸೋಡಲ್ಲಿ ಎಲ್ಲ ಬರ್ತಾವವು. MMLCನಲ್ಲಿ ಒಬ್ಬ ಶಿವಮಲ್ಲು ಅಂತ ರೈಟ್ರ್ ಇದ್ದ ಪೊಲೀಸ್ ಸ್ಟೇಷನ್ನಲ್ಲಿ. ಅವನು ಗೋಪಿನಾಥಲ್ಲಿರೋ ವೈರ್ಲೆಸ್ಗೆ ಇಲ್ಲಿಂದ ಚಾನಲ್ ಚೇಂಜ್ ಮಾಡ್ಕೊಂಡ್ರೆ, ಈಗ 1ನೇ ನಂಬರಲ್ಲಿ ಮಾತಾಡ್ತಾ ಇದ್ದೀವಿ ಪೊಲೀಸ್ನವರೆಲ್ಲ, 1ನೇ ನಂಬರ್ ಬಿಟ್ಬಿಟ್ಟು 5-6 ಹಾಕ್ಕೊಂಡು ಇವನು ಅಲ್ಲಿ ಮಾತಾಡುವ ಟೈಮ್ ಕೊಟ್ಬಿಟ್ಟಿದ್ದ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ನಾನು ಮಾಡ್ತೀನಿ ಅಂತ. ಆ ಟೈಮ್ಗೆ ಅಲ್ಲ ಆನ್ ಮಾಡಿದ್ರೆ ಆ ಟೈಮ್ಗೆ ಇವನು ಮಾತಾಡೋ ಮೆಸೇಜ್ ಅಲ್ಲಿಗೆ ಹೋಗೋದು. ಈ ಥರ ಎಲ್ಲ ಮಾಡ್ಕೊಂಡು ಇದು ನಮಗೆ ಗೊತ್ತಾಯಿತು ಈ ವಿಷಯ. ಇವನೇನಾದ್ರು ಮಾಡಿ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಪ್ಲ್ಯಾನ್ ಮಾಡೋದು. ಅಷ್ಟೊತ್ತಿಗೆ ಮಡಿಯಾಳು ಸಾಹೇಬರು ಬಂದರು. ಮಡಿಯಾಳು ಇದ್ದಾರೆ ಅಂತ ಕಾಣ್ತದೆ.
ಸೂಪರ್ ಮ್ಯಾನ್. ಅವ್ರು ಬಂದು ಯಾರು ವಾಲಂಟ್ರಿ ಬಂದಿರೋರು ಅಂತ ಅಂದರು. ನಾವು ಸರ್ ಬಂದಿದ್ದೀವಿ ಇಬ್ಬರು. ಸರಿ, ಹೆಂಗೆ ಮಾಡ್ತೀರಾ ಡ್ಯೂಟಿಯಿಂದ? ನೀವು ಹೆಂಗೆ ಹೇಳ್ತೀರಾ ಹಾಗೆ ಮಾಡ್ತೀವಿ ಸರ್. ಒಬ್ಬರೇ ಹೋಗು ಅಂತೀರಾ? ಹೋಯ್ತೀನಿ ಕಾಡೊಳಗಡೆ, ನಮ್ಗೆ ರೂಟ್ ಮ್ಯಾಪ್ ಕೊಟ್ಬಿಡಿ, ನಾವು ಹೋಯ್ತೀನಿ. ನಾನು ಒಬ್ಬನೇ ಬೇಡ, ನೀನು ಗುಂಪು ಒಳಗಡೆ ನೌಕರಿ ಮಾಡಿ ಅಂತ ಅಂದರು. ಆಯಿತು ಅಂತ ಒಪ್ಕೊಂಡು, ಸರಿ ನಡೀರಿ ಗೋಪಿನಾಥ್ಗೆ ಹೋಗೋಣ ಅಂತ. ಸರಿ ಅಂದ್ಬಿಟ್ಟು ನಾವು ಎರಿಕೆ ನೋಡಿರಲಿಲ್ಲ ಶ್ರೀನಿವಾಸ ತಲೆ ಕತ್ತರಿಸಿದ್ದನ್ನು. ಸರ್ ಶ್ರೀನಿವಾಸ ತಲೆ ಕತ್ತರಿಸಿರೋ ಜಾಗಕ್ಕೆ ಹೋಗ್ಬೇಕಲ್ಲ ಸರ್, ಅಲ್ಲೇ ಹೋಗಿ ಕರ್ಕೊಂಡು ಹೋಗ್ತೀನಿ ಬಾರೋ ಅಂತ. ಸರಿ ನಾವು ಬಂದು ಪಾಲಾರಿಗೆ ಬಂದು, ಪಾಲಾರಿಂದ ಗೋಪಿನಾಥ್ಗೆ ಬಂದು ಒಂದು ಅಲ್ಲಿ ಪೆರುಮಾಳ್ ಅಂದ್ಬಿಟ್ಟು ಒಬ್ಬ ಅವನೇ ಈ ಶ್ರೀನಿವಾಸ ತಲೆ ಕತ್ತರಿಸಿದಾಗ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟವನು ಆ ಪೆರುಮಾಳನ್ನು. ಅವನು ಸಿಕ್ಕದ. ಆಮೇಲೆ ಹಿಂಗಂದ ಕೈ ಗಾಡಿ ನಿಲ್ಲಿಸಿದ್ರು. ಯಾರಪ್ಪ ನೀನು? ಸರ್ ನಾನು ಪೆರುಮಾಳ್ ಸರ್, ನಾನೇನೆ ಶ್ರೀನಿವಾಸ ತಲೆ ಕತ್ತರಿಸಿದ್ದು ವಿಷಯನ ಮುಟ್ಟಿಸ್ತಾನು ಬೆಟ್ಟಕ್ಕೆ. ಸರಿ ಬಾ ಕೂತ್ಕೋ ಗಾಡೀಲಿ, ಈಗ ನಾವು ಯಾರಕೇಳ ಹೋಗ್ಬೇಕು, ಹೆಂಗೆ ಅದು? ಸರಿ ಗಾಡಿ ಇಲ್ಲೇ ಬಿಟ್ಬಿಡಿ ಸರ್, ಹೋಗೋಣ. ಗಾಡಿ ಕ್ಯಾಂಪ್ ಇತ್ತಲ್ಲಿ ಗೋಪಿನಾಥಲ್ಲಿ, ಕ್ಯಾಂಪಲ್ಲಿ ಗಾಡಿ ಬಿಟ್ಟರು. ಸರಿ ಅಲ್ಲಿಂದ ನಾವು ನಡ್ಕೊಂಡು ಹೊರಟೋ ಎರ್ಕೇಳಕ್ಕೆ. ಹೋದರೆ ಏನು ಒಂದು 12-13 ಆನೆಗಳು. ನೀರಿತ್ತು, ಅಲ್ಲಿ ಬಿದಿರಿತ್ತು. ಆ ಬಿದಿರು ಸೊಪ್ಪು ತಿಂದು ನೀರು ಕುಡಿಯೋಕ್ಕೆ ಅಲ್ಲಿ ಎಲ್ಲ ಕ್ಯಾಂಪ್ ಮಾಡ್ಕೊಂಬಿಟ್ಟವೆ. ಒಂದು 12ಕ್ಕಿಂತಲೂ ಜಾಸ್ತಿನೇ ಇತ್ತೋ ಇಲ್ಲ 12 ಇತ್ತೋ ಏನೋ ಗೊತ್ತಿಲ್ಲ. ಆಮೇಲೆ ವೈಟ್ಲೆ ಅವರೇ ಇವರು ಮಡಿಯಾಳ ಸಾಹೇಬರು. ಸಾರ್ ಆನೆಗಳವೆ ಸಾರ್ ಅಂತ. ಏನೂ ಮಾಡಲ್ಲ ಬಂದರು ಸರ್. ಯಾಕೆ ನೀವು ಫಾರೆಸ್ಟಲ್ಲಿ ಏನಾದ್ರು ಡ್ಯೂಟಿ ಮಾಡಿದ್ದೀರಾ? ನಿನಗೆ ಗೊತ್ತಿಲ್ಲ ಆನೆಗಳದು, ಅವು ಮನುಷ್ಯರು ಹೆಂಗೇನೆ, ಒಂಟಿ ಆನೆಗೆ ಸಿಗಬಾರ್ದು, ಗುಂಪು ಆನೆ ಏನೂ ಮಾಡೋದಿಲ್ಲ, ಬನ್ನಿ ಏನು ಧೈರ್ಯವಾಗಿ. ಅವು ಸೊಂಡ್ಲು ಮುಡ್ತಾರೆ, ನಮಸ್ಕಾರ ಮಾಡ್ಕೋತಾರೆ. ಆ ದಂತ ಮುಡ್ತಾರೆ, ನಮಸ್ಕಾರ ಮಾಡ್ಕೋತಾರೆ. ಅವು ಹಿಂಗಂತವೆ ಹಿಂಗೆ. ಸರಿ ಅಂದ್ಬಿಟ್ಟು ಸರಿ ಅವರೇ ಹೋದ್ರಲ್ಲ, ಇನ್ನು ನಮಗೇನು ಒಂದು ಭಯ ಅಂದ್ಬಿಟ್ಟು ನಾವು ಓದೋ ಒಂದು 4-5 ಜನ ಬರಲಿಲ್ಲ ವಾಪಸ್ಸು. ಇಲ್ಲ ಸರ್ ನಾವು ಬರಲ್ಲ, ನಮ್ಗೆ ಭಯ ಆಯ್ತದೆ ಅಂದ್ಬಿಟ್ಟು. ಸರಿ ನೀವು ಅಲ್ಲೇ ಇರಿ, ನಾವು ಬರುವವರೆಗೆ ಅಲ್ಲೇ ಇರಿ ಅಂತ. ಈ ಪೆರುಮಾಳ್ ಒಬ್ಬನೇ ನಮ್ಮ ಜೊತೆ ಇರೋನು ಆ ಪ್ಲೇಸ್ ತೋರಿಸೋಕ್ಕೆ. ಆಮೇಲೆ ಓದೋ ಹುಣಸೆ ಮರ ಅದು ದೊಡ್ಡ ಮರ, ಇವಾಗ ಇನ್ನೂ ದೊಡ್ಡದಾಗಿರ್ಬೋದು. ಒಂದು ಬೇರು ಇಷ್ಟು ದಪ್ಪ ಇದೆ ಬೇರು. ಆ ಬೇರಿನ ಮೇಲೆ ಕೆಳಗಡೆ ಕೆಡಿಕೊಂಡು ತಲೆನ ಕಟ್ ಮಾಡಿರೋದು ಮಾರ್ಕು ಬೇರ್ ಮೇಲೆ ಹೊಡೆದಿರೋದು ಹಿಂಗೆ ಓಪನ್ ಆಗೈತೆ ಹಿಂಗೆ. ಸರಿ ಎಲ್ಲ ತೋರಿಸ್ತಾ ನೋಡ್ದು. ತಲೆ ಎಲ್ಲರೂ ಸಿಗ್ತದ ಇಲ್ಲಿಂದ? ಸಾರ್ ಎಲ್ಲ ಹುಡುಕಾಡ್ಬಿಟ್ಟು ಎಲ್ಲೂ ಸಿಕ್ಕಲಿಲ್ಲ. ಸರಿ ಆಯಿತು ನಡೀರಿ. ಬರುವತ್ತು ಆನೆಗಳಿರಲಿಲ್ಲ. ವಾಪಸ್ ಬಂದ್ಬಿಟ್ಟು ಬಂದು ಅಲ್ಲಿ ಇದ್ದ ಪೆರುಮಾಳು ಕರ್ಕೊಂಡು ಅವರು ಗೋಪಿನಾಥಲ್ಲಿ ಊರೊಂದು ರೌಂಡ್ ಹಾಕೋಕೆ ಹೋದರು. ಆ ಊರಿನಲ್ಲಿ ಜನ ಪೊಲೀಸ್ನವ್ರು ಹೊಸ್ದಾಗಿ ಬಂದವ್ರೆ ಅಂದರೆ ಭಯ. ಏನು ಮಾಡ್ತಾರೋ, ಯಾರನ್ನೇ ತಗೊಂಡು ಹೋಯ್ತಾರೋ ಅಂತ ಅಂದ್ಬಿಟ್ಟು. ಅವ್ರು ನಮ್ಮ ಮಡಿಯಾಳ ಸಾಹೇಬ್ರದ್ದು ಬುದ್ಧಿವಂತರ. ಅವರು ಹೆದರ್ಕೊಳ್ಬೇಡಿ, ನಾವೇನೂ ಮಾಡೋಲ್ಲ, ವೀರಪ್ಪ ಸಿಕ್ತು ಅಂದರೆ ನಿಮಗೆ ಊರನ್ನ ಫ್ರೀ ಬಿಟ್ಬಿಡ್ತೀವಿ. ನನ್ನ ಮಗ ಸಿಕ್ಕುವವ್ರಿಗೆ ಸ್ವಲ್ಪ ಕಷ್ಟ, ನಾವು ಎಲ್ಲ ಪೊಲೀಸ್ನವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಊರಿನವ್ರನ್ನ ಯಾರನ್ನೂ ಮುಟ್ಬಾರ್ದು ಅಂದ್ಬಿಟ್ಟು, ನೀವು ಹೆದರ್ಕೋಬೇಡಿ ಅಂದು. ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಂಗಸರು ಇಷ್ಟು ಧೈರ್ಯವಾದ ಮಾತು ಹೇಳಿದ್ರು ಹೆಂಗೆ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀರು ಕೊಡಮ್ಮ ಅಂದ. ಪಾಪ ಅಮ್ಮ ಕಂಚಿನ ಇದು ಗ್ಲಾಸು, ಅದರಲ್ಲಿ ನೀರು ಕೊಟ್ಟರು. ನಾನು ಕುಡಿದೆ, ನಮ್ಮ ಸಾಹೇಬರು ಕುಡಿದ್ರು. ಅಲ್ಲಿಂದ ಸರಿ ಅಂದ್ಬಿಟ್ಟು ತಿರ್ಗಿ ಕ್ಯಾಂಪಿಗೆ ಬಂದು ಏನು ಎತ್ತ ಹಿಂಗೆ ಊರುಗಳೊಳಗಡೆ ಹೋಗಿ ಗಲಾಟೆ ನೀವು ಮಾಡಬೇಡಿ, ಬಿಟ್ಬಿಡಿ ಅವ್ರನ್ನ, ಅವ್ರೇನು ಮಾಡ್ತಾರೆ ಪಾಪ ಅಂತ. ಈ ವೀರಪ್ಪನ ಆಪೋಸಿಟ್ ಗ್ಯಾಂಗ್ನವನೊಬ್ಬ ಮಾದಯ್ಯ ಅಂತ, ಅವನೇ ನೆಲ್ಲೂರು ಮಾದಯ್ಯ ಅಂತ, ಅವನು ಅಲ್ಲೇ ಮನೆ ಮಾಡ್ಕೊಂಡು ಅವನು ಇವಾಗ. ಆ ಕಳ್ಳನ ಮಗನಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟವ್ರೆ, ಹೆಚ್ಚು ಕಡಿಮೆ ಒಂದು 20 ಲಕ್ಷದ ಹೊತ್ತುವರೆಗೂ ಕೊಟ್ಟಿರ್ಬೇಕು ಶಂಕರ್ ಬೀದಿ. ನಾವು ಕಷ್ಟಪಟ್ಟು ದುಡ್ದವ್ರಿಗೆ 1 ನಯಾ ಪೈಸಾ ಕೊಡಲಿಲ್ಲ ತುಳೆ ಮಗ. ಅವನಿಗೆ ನನಗೆ 2 ಲಕ್ಷ, ಎಷ್ಟು ನಾನು 3 ವರ್ಷ ಏನೋ ಮಾಡಿದ್ದೆ, 3 ವರ್ಷಕ್ಕೆ 2 ಲಕ್ಷ ಕೊಟ್ಟ ಅಷ್ಟೇ. ಸರಿ ಅಂದ್ಬಿಟ್ಟು ಅದಯ್ಯ ನೋಡಿ, ಇವರು ಯಾರು ವೀರಪ್ಪನ ಗ್ಯಾಂಗ್ನವರು
ಸರ್ ಇವನು ಅವನ ಇವನು ಅಂದ ತಕ್ಷಣ ಒಂದು ಬಟ್ಟೆ ಹಾಕೋರು ಇದು ಬಟ್ಟೆ ಮೇಲೆ ಅವನ್ನ ಎತ್ತಾಕೊಂಡು ಹೊರಟೋಗೋರು ವರ್ಕ್ಶಾಪ್ಗೆ. ಆಮೇಲೆ ಇನ್ಯಾರು ನೋಡಿ ಇವನು ಇದ್ದ ಸರ್, ಇವನು ಇದ್ದ ಅವರು ಅಷ್ಟು ಜನನೂ ವರ್ಕ್ಶಾಪ್ ಅಂದರೆ ಏನು, ನಾನು ಏನು ವರ್ಕ್ಶಾಪ್ ಅದು ಅಂತ ಅಂದ್ಬಿಟ್ಟು ನಮ್ಗೆ ಅವಾಗ ಗೊತ್ತಿಲ್ಲ. ಶಂಕರ್ ಬಿದ್ರಿ ಎಲ್ಲ ಪ್ಲ್ಯಾನ್ ಮಾಡಿ ಭಾಗ ಮಾಡಿಬಿಟ್ಟವ್ರೆ, ಇದು ವರ್ಕ್ಶಾಪು, ಇಲ್ಲಿ ಯಾರೂ ಪೊಲೀಸ್ನವರು ಒಳಗಡೆ ಹೋಗೋಂಗಿಲ್ಲ, ತಂದು ಬಿಡೋದು ಅಷ್ಟೇ, ತಿರ್ಗಿ ಒಳಗಡೆ ಸೇರಿಸೋಂಗಿಲ್ಲ ಅಂತ ಅಂದ್ಬಿಟ್ಟು ಏನು ಭಾಳ ಸ್ಟ್ರಿಕ್ಟಾಗಿ ಇದು ಮಾಡವ್ರೆ. ಆಮೇಲೆ ನನಗೆ ಈ ಕೊಳತೂರಿನಲ್ಲಿ ಒಂದು ಬಾರ್ ಇದೆ, ಅಲ್ಲಿ ಅವ್ರ ಮಗನ ಹೆಸರು ಕುಮಾರ ಅಂತ. ಅವ್ನು ಕುಮಾರ ಅಂತ ಅವ್ರ ಮಗನ ಹೆಸರು. ಈ ನಾನು ಸೂಳೆ ಮಕ್ಕಳಿಗೆ ನಮ್ಮ ಪೊಲೀಸ್ನವ್ರಿಗೆ ಫಾರಿಂದೇ ಬೇಕು, ಇಂಡಿಯಾದ್ದು ಬೇಡ, ಫಾರಿಂದೇ ಬೇಕು, ತರ್ಸ್ಕೊಡುವ ಪಾಪ ಅವನು. ಒಂದು ಕೇಳಿದ್ರೆ 2 ಬಾಟಲ್ ತರ್ಸ್ಕೊಡುವ, 2 ಕೇಳಿದ್ರೆ 4 ತರ್ಸ್ಕೊಡುವ. MLA ಅವನಲ್ಲಪ್ಪ, XMLA ನಾಚಿಮುತ್ತು ಸರ್. ನನಗೆ ಬಾರ್ನವನ ಮೇಲೆ ಡೌಟು ಅಂದ್ಬಿಟ್ಟು ಹೇಳ್ದ. ಸರಿ, ಅವಾಗ ನಾನು ಜೀಪ್ನಲ್ಲೇ ಇದ್ದೆ. ನಮ್ಮ ಜಯಣ್ಣವರು, ಸರ್ ಇಲ್ಲೇ ಎನ್ಕ್ವೈರಿ ಮಾಡಿಬಿಡಿ ಸರ್, ವರ್ಕ್ಶಾಪ್ಗೆ ಹಾಕಿದ್ರೆ ಹಿಂಗಾಯ್ತದೆ. ಬೇಡ ಕಣೋ, ಅವ್ರು ಹೇಳೋರೆ ಕರ್ಕೊಂಬ ಅಂತ ಅಂದ್ಬಿಟ್ಟು ಕುಮಾರ್ ಅಂತ ಕರೆದೆ. ಅವ್ನು ಬಾರಿಂದ ಒಳಗಡೆ ಬಂದ, ಒಳ್ಳೆ ಹುಡುಗ. ನಮ್ಮ ಸಾಹೇಬರು ಕರೀತಾವ್ರೆ ಬಾ, ಹತ್ತು ಜೀಪು ಅಂದರು. ಹತ್ತದ ಪಾಪ ಅವನು ಏನು ನಮ್ಗೆ ತೊಂದರೆನೇ ಕೊಡಲಿಲ್ಲ. ಅವನು ಹತ್ತದ ತಗೊಂಡೋದ್ರು. MMSನಲ್ಲಿ ಬಿಟ್ಟರು ಶಂಕರ್ ಬಿದ್ರಿ ಹತ್ರ. ನೀನು ಜಿಲಿಟಿನ್ ವೈರು, ಕೆಲವು ಬಾಂಬಿಗೆ ಸಂಬಂಧಪಟ್ಟ ವಸ್ತುಗಳನ್ನ ನೀನು ಸಪ್ಲೈ ಮಾಡ್ತಾ ಇದೀಯಾ? ಇಲ್ಲ ಸರ್, ನನಗೂ ಅವನಿಗೂ ಸಂಬಂಧವೇ ಇಲ್ಲ. ಪೊಲೀಸ್ನವ್ರು ಬರ್ತಾರೆ, ಬೇಕು ಅಂತಾರೆ, ನಮ್ಮ ಹತ್ರ ಇರುವುದನ್ನು ಕೊಡ್ತೀನಿ. ಯಾರು ಆಫೀಸರ್ಸ್ ಬಂದರೆ ಅವ್ರಿಗೇನು ಯಾವ್ದು ಬೇಕೋ ಅದನ್ನು ಹೊರಗಡೆಯಿಂದ ತರಿಸಾದ್ರೂ ಕೊಡ್ತೀನಿ. ಅಷ್ಟು ಬಿಟ್ಟರೆ ನನಗೆ ಯಾರೂ ಪರಿಚಯ ಇಲ್ಲ. ಇವನು ತಗೊಂಡೋಗಿ ಹಾಕ್ರಿ ಒಳಗೆ. ಈ ಮಾದಯ್ಯ ಇವನು ಮೇಯ್ನು ಅಂದ್ಬಿಟ್ಟ. ಯಾರು? ಈ ಕುಮಾರ್ಗೆ. ಸರಿ ನೋಡಿ, ಅದಂದ ತಕ್ಷಣ ಎತ್ತಾಕೊಂಡು ಹೊಂಟೋದ್ರು ಇದಕ್ಕೆ, ವರ್ಕ್ಶಾಪ್ಗೆ. ನಾನು ವರ್ಕ್ಶಾಪ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ. ಯಾತಕ್ಕೋ ದೇವಸ್ಥಾನಕ್ಕೆ ಹೋಗಿದ್ದವನು, ಹಂಗೆ ಆ ರೂಟಲ್ಲೇ ಬಂದರೆ ಪಕ್ಕದಲ್ಲೇ ಇದೆ ಅದು ವರ್ಕ್ಶಾಪು. ಅಲ್ಲಿಗೆ ಹೋದೆ. ಬಾಗಿಲು ತೆಗ್ದಿತ್ತು, ನೋಡಿದ್ರೆ ಮೇಲೆ ನೇತಾಡ್ತಾವನೆ, ಹಗ್ಗ ಹಾಕ್ಬಿಟ್ಟವ್ರೆ. ಇಲ್ಲಿಗೆ ಎಲ್ಲ ಈ ಕ್ಲಿಪ್ ಕರೆಂಟು ಅದನ್ನು ಹಾಕವ್ರೆ. ಆಮೇಲೆ ನೋಡಿದೆ, ನಾನು ಹೋಯ್ತಿದ್ದಂಗೆ ತಿರುಗಿಸೋಕೆ ಶುರು ಮಾಡೋದು. ಅಂದ್ಕೊಂಡು ಶುರು ಮಾಡ್ದೆ. ಅಯ್ಯೋ ದೇವ್ರೆ, ಯಾಕಪ್ಪ ಇವನು ಹಿಂಗೆ ಅಂದರೆ ಏನು ಒದ್ದಾಡ್ತಾವನೆ. ಇಲ್ಲಿಗೆ ರಕ್ತ ಕಿತ್ಕೊಂಡದೆ, ಕಿವಿಲೇ ರಕ್ತ ಕಿತ್ಕೊಂಡದೆ, ನಾಲ್ಗೆಲ್ಲಿ ರಕ್ತ ಕಿತ್ಕೊಂಡದೆ. ಒದ್ದಾಡ್ತಾನಲ್ಲ ಆ ಟೈಮ್ನಲ್ಲಿ ವೈರು ಎಳೆಯೋದಕ್ಕೆ ಎಲ್ಲ ನೋಡ್ಬಿಟ್ಟು ನಾನು ಕೇಳಿದೆ ಒಬ್ಬನ್ನ, ಕಾನ್ಸ್ಟೇಬಲ್ಗೆ, ಏನ್ರೇ ಇದು ಮಾಡ್ತಾರ ಯಾರಾದ್ರೂ? ಹಿಂಗೆ ಮಾಡ್ತಿರಲ್ಲ. ಅಯ್ಯೋ ನನಗೇನಪ್ಪ, ಮೇಲ್ಗಡೆಯವ್ರು ಆರ್ಡ್ರು, ಬಿಡು, ನಾವು ಏನಾರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಬೇಜಾರಾಯಿತು ನನಗೂ. ನಾನು ಹೋಗುವಾಗ ಅವನ ಮುಖ ನೋಡಿದೆ. ಅವನು ಕಣ್ಣಲ್ಲಿ ನೀರಾಗ್ತಾ ಇದ್ದ. ಕೈ ಮುಗಿದ್ಬಿಟ್ಟೆ ನಾನು, ನೀನು ಕರ್ಕೊಬಂದದ್ದು ನನ್ನ ತಪ್ಪಾಯ್ತು ಕಣಪ್ಪ, ಅಲ್ಲೇ ಎನ್ಕ್ವೈರಿ ಮಾಡಿ ಬಿಟ್ಬಿಟ್ಟಿದ್ರು ಚೆನ್ನಾಗಿರೋದು. ದೇವ್ರವನೇ ಆ ನೀ ಇಲ್ಲಿ ನೋಡಿದ್ದೀನಲ್ಲ, ಈ ಪಾಪ ಯಾವಾಗ ಅನುಭವಿಸ್ಬೇಕೋ ಗೊತ್ತಿಲ್ಲ, ತಪ್ಪಾಯ್ತು ಕಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಆಚೆಗೆ. ಅವತ್ತೇ ಲಾಸ್ಟು. ತಿರ್ಗಿ ವರ್ಕ್ಶಾಪ್ ಒಳಕ್ಕೆ ಹೋಗಲಿಲ್ಲ. ಕಕ್ಕಸ್ ತಿನ್ಸವ್ರೆ ಹೆಣ್ಮಕ್ಳದು. ಆಮೇಲೆ ಹೆಣ್ಮಕ್ಳು ನೀರು ಕುಡಿಬೇಕು ಅಂದರೆ ಬಾರೋ ಇಲ್ಲಿ ಅಂದ್ಬಿಟ್ಟು ಬಾಯಿ ಓಪನ್ ಮಾಡು ಅಂದ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಬಾಯಿ ಓಪನ್ ಮಾಡಿಸಿ ನೀರು ಬಿಡ್ತೀನಿ ನೋಡಿ ಇವಾಗ ಅಂತ ಹುಚ್ಚೆ ಊಹಿಸವ್ರೆ. ಈ ಬೇಕಾದಂಥ ಹಿಂಸೆಗಳು ಕೊಟ್ಟವ್ರೆ. ಅದು ಮೂಡ್ಲಯ್ಯ ಅಂದ್ಬಿಟ್ಟು, ಅವನು ಎಲ್ಲ ಎಕ್ಸ್ಪರ್ಟ್ ಅಂತೆ ಕರೆಂಟ್ ಕೊಡೋದ್ರಲ್ಲಿ. ಅವನು ಸತ್ತಿದಾನ ಬದುಕಿದಾನ ಸೂಳೆ ಮಗ ಗೊತ್ತಿಲ್ಲ. ಅವಂದೇ ಇದೆಲ್ಲ ಕಿತಾಪತಿ. ಸರಿ, ಇಷ್ಟ ಆಯಿತು. ನಾವು ನೋಡ್ಬಿಟ್ಟು ಬೇಜಾರಾಯಿತು. ನಾವು ಏನು ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಜಯಣ್ಣನಿಗೆ ಬಂದು ಹೇಳೋದು ಸಬ್ ಇನ್ಸ್ಪೆಕ್ಟ್ರಿಗೆ, ನೀನು ಯಾಕೆ ಹೋದೆ? ನನ್ನೇ ಒಳಗಡೆ ಸೇರಿಸಲಿಲ್ಲ, ನೀನು ಹೆಂಗೆ ಹೋದೆ?
ಸರ್ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ, ಬಾಗಿಲು ತೆಗೆದಿತ್ತು, ಹಿಂಗೆ ಬಗ್ಗ ನೋಡಿದೆ, ಕುಮಾರ ನೇತಾಡ್ತಾ ಇದ್ದ, ಹಿಂಗೆಲ್ಲ ರಕ್ತ ಸುರಿತಾಯಿತ್ತು ಸರ್. ಸರಿ, ಅದನ್ನು ನೀನು ಇವತ್ತು ನೋಡಿದ್ಯಾ? ನಾನು ಯಾವಾಗಲೂ ನೋಡ್ಬಿಟ್ಟು ಅದ್ರ ಬಗ್ಗೆ ನಾನು ವ್ಯತೃಕ್ತವಾಗಿ ಮಾತಾಡೋದಕ್ಕೆ ಈಗ ನನ್ನನ್ನು ವರ್ಕ್ಶಾಪ್ ಒಳಗಡೆನೇ ಹೋಗಿ ಕೂಡ್ದು ಅಂದ್ಬಿಟ್ಟು ಆರ್ಡ್ರ್ ಮಾಡೋರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ, ಅದಾಯಿತು. ಕುಮಾರ ಕೆಳಗಡೆ ಇಳಿಸಿದ್ರು. ಅವ್ನಿಗೇನು ನಡೆಯೋಕ್ಕೂ ಶಕ್ತಿ ಇಲ್ಲ, ಏನು ಎಲ್ಲ ಹೋದ್ಮೇಲೆ ಇನ್ನೇನದಲ್ಲಿ ಹೆಂಗೋ ಒಂದು 4-5 ದಿವಸ ಸಮಾಳಿಸಿ ಅವನಿಗೆ ಊಟ ತಿಂಡಿ ಕೊಟ್ಟು ನಡ್ಕೊಂಡು ಹೋಗಿ ಮಾಡಿ ಅವನ್ನ ಟೈರ್ಡಾದ್ಮೇಲೆ ಫಿಕ್ಸ್ ಮಾಡಿ ಕಳಿಸಿದ್ರು. ನಾನು ಒಂದು ತಪ್ಪು ಅದು ಪೊಲೀಸ್ನವ್ರಿಗೆ ತಪ್ಪು ಕೆಲಸ ಅನ್ನಿಸ್ತಿರ್ಬೋದು, ನನಗೆ ಅದು ತಪ್ಪು ಅನ್ನಿಸ್ಲಿಲ್ಲ.